ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹಿಮಕುಮಾರ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA ಅಲ್ಲಿ ನೋಡ್ತಾ ಹೋಗೋಣ. ಎಂದಿನಂತೆ ಪ್ರಮುಖ 3 ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲ ಸುದ್ದಿ ಸಹಜವಾಗಿ ಮಹಿಳಾ ಮೀಸಲು ವಿಚಾರ ಅಂತ ಬಂದಾಗ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಪಡ್ತು, ಆದರೆ ಫೇಲ್ ಆಯಿತು, ವಿಫಲವಾಯಿತು, ಬಹುಮತ ಸಿಕ್ಕಿಲ್ಲ. ಇದು ಮೊದಲ ಸುದ್ದಿ. ಯಾಕೆ, ಏನು ಕಾರಣ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಎರಡನೇದು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ, ಹಾರ್ಮೂಜ್ ಜಲಸಂಧಿಯನ್ನು ಆರಂಭದಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ಒಪ್ಪಿಗೆ ಸೂಚಾದ ನಂತರ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ ತಕ್ಷಣ ಅದನ್ನು ಓಪನ್ ಮಾಡಿದರು. ಈಗ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಸೊ ಹಂಗಾಗಿ ಡೊನಾಲ್ಡ್ ಟ್ರಂಪ್ ಕೂಡ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇರಾನ್ಗೆ. ಇದು ಎರಡನೇದು. ಇನ್ನು ಮೂರನೇದು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ಅದು ಸಚಿವರಾಗಿರುವಂಥ ಜಮೀರ್ ಅಹ್ಮದ್ ಅವರ ಒಂದು ವಿಚಾರ ಅಂತ ಬಂದಾಗ, ಅಂದರೆ ಅವ್ರನ್ನ ಸಂಪುಟದಿಂದ ಕಿತ್ತು ಬಿಸಾಕಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸೊ 2 ಬಣ ಇರೋದ್ರಿಂದಾಗಿ ಮತ್ತೆ ಇಲ್ಲಿ ತಲೆದಂಡ ಆಗುವಂಥ ಸಾಧ್ಯತೆ ಇದೆಯಾ ಸಚಿವ ಜಮೀರ್ ಅಹ್ಮದ್ ಖಾನ್ ಅನ್ನುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಪಕ್ಷದಲ್ಲೇ ಅವರು ವಿರುದ್ಧವಾಗಿ ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ 2 ನಾಯಕರನ್ನ ತಲೆದಂಡ ಮಾಡಲಾಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಜಮೀರ್. ಸೊ ಹಂಗಾಗಿ ಇದು ಪ್ರಮುಖ 3 ಸುದ್ದಿ ಆಯಿತು. ಸೊ ಮೊದಲ ಸುದ್ದಿ ಅಂತ ಬಂದಾಗ ಸಹಜವಾಗಿ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ಇಟ್ಕೊಂಡು ಬಂದಿತ್ತು. ಮಹಿಳಾ ಮೀಸಲು ಅಂದರೆ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಆ ಮುಖಾಂತರ ಒಂದು ಐತಿಹಾಸಿಕ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ. ಅಂದರೆ ಸಂವಿಧಾನಕ್ಕೆ ಇತಿಹಾಸದಲ್ಲಿ ಈ ರೀತಿಯಾಗಿ ತಿದ್ದುಪಡಿಯನ್ನು ತಂದು ಮಹಿಳಾ ಮತದಾರರ ಸೆಳೆಯುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರದಿಂದ ಬಿಜೆಪಿ ಮಾಡ್ತು. ಅದಕ್ಕೆ ವಿಪಕ್ಷಗಳು ಅವಕಾಶ ಕೊಡಲಿಲ್ಲ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸಂವಿಧಾನದ 131ನೇ ತಿದ್ದುಪಡಿಯನ್ನು ಆ ವಿಧೇಯಕವನ್ನು ಇವತ್ತು ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು ನಿನ್ನೆ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ತಡರಾತ್ರಿಯವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಆದರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪಷ್ಟ ಬಹುಮತ ಇರೋದಿಲ್ಲ. ಆದರೆ ಇದು ಸೋಲು ಏನಾಗಿದೆಯಲ್ಲ ಬಿಜೆಪಿಗೆ ಒಂಥರ ಗೆಲುವು ರೀತಿಯಲ್ಲಿ ಕನ್ವರ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೋತಿದ್ದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಕೂಡ ನಾನಾ ಕಾರಣಗಳಿದ್ದಾವೆ. ದಿಢೀರಾಗಿ 2011ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಬೇಕು, ಅದರ ಜೊತೆಗೆ ಲೋಕಸಭೆ ಸದಸ್ಯರ ಸ್ಥಾನವನ್ನು ಹೆಚ್ಚಳ ಮಾಡಬೇಕು, ಪ್ರಮುಖವಾಗಿ ಮಹಿಳೆಯರಿಗೆ 33% ಮೀಸಲು ಕೊಡಬೇಕು ಅನ್ನುವಂಥ ಒಂದು ವಿಧೇಯಕ ಇವತ್ತು ಮಂಡನೆ ಆಗಬೇಕಾಗಿತ್ತು ನಿನ್ನೆ. ಬಟ್ ಅದು ಆಗಲಿಲ್ಲ. ಸೊ ಹಂಗಾಗಿ ಸಹಜವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರೋದು ಒಂದು ಮಾಸ್ಟರ್ ಪ್ಲಾನ್, ರಾಜಕೀಯ ಪ್ಲಾನ್ ಇಂದಾಗಿ ಈ ರೀತಿಯ ಪ್ಲಾನ್ ಮಾಡಿಕೊಂಡೇ ಬಿಜೆಪಿ ಮಾಡ್ತಾರೆ. ಯಾಕಂದ್ರೆ ಬಿಜೆಪಿಗೆ ಆರಂಭದಲ್ಲೇ ಗೊತ್ತಿತ್ತು ನಮಗೆ ಸ್ಪಷ್ಟ ಬಹುಮತ ಬರೋದಿಲ್ಲ ಅಂತೇಳಿ. ಆದರೂ ಕೂಡ ಯಾಕೆ ಬಿಜೆಪಿ ತರಾತುರಿಯಲ್ಲಿ ಇದನ್ನು ಮಂಡನೆ ಮಾಡೋದಕ್ಕೆ, ಅನುಮೋದನೆಯನ್ನು ಪಡೆಯೋದಕ್ಕೆ ಅವಕಾಶ ಅದನ್ನು ಕಂಟಿನ್ಯೂ ಯಾಕೆ ಮಾಡಿದ್ರು ಅಂತೇಳಿ 2023ರಲ್ಲಿ ಅಂಗೀಕಾರ ಆಗತ್ತೆ. ಆದರೆ 3 ವರ್ಷಗಳ ಕಾಲ ಡಿಲೇ ಮಾಡಿದ್ದು ಯಾಕೆ? ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಇದನ್ನು ಯಾಕೆ ನೀವು ಜಾರಿಗೆ ತರ್ತಾ ಇದ್ದೀರಿ ಅನ್ನೋದು ವಿಪಕ್ಷವರ ವಾದ. ಸೊ ಹಂಗಾಗಿ ನಾರಿ ಶಕ್ತಿಗೆ ಇಲ್ಲಿ ಸೋಲಾಗಿರುವಂಥದ್ದು. ಸೋಲೋದಕ್ಕೆ ಕಾರಣ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಹಾಜರಿರುವಂಥ ಸದಸ್ಯರು 528, ವಿಧೇಯಕದ ಪರ ಸಿಕ್ಕಿರುವಂಥ ಮತಗಳು 298, ವಿಧೇಯಕದ ವಿರುದ್ಧದ ಮತಗಳು 230. ಬಟ್ ಅಂಗೀಕಾರಕ್ಕೆ ಬೇಕಾಗಿರುವಂಥ ಮತಗಳು ಎಷ್ಟು ಬೇಕಾಗಿತ್ತು? 352. ಬಟ್ ಅದು ಸಿಗಲಿಲ್ಲ. 298 ಅಂದರೆ 54 ಮತಗಳ ಅಂತರದಿಂದ ಇಲ್ಲಿ ಸೋಲಾಗಿದೆ. ಅಂದರೆ ಬೆಂಬಲ ಇರಲಿಲ್ಲ. ಈಗ NDA ಮೈತ್ರಿಕೂಟಕ್ಕೆ ಬೆಂಬಲ ಇಲ್ಲ, ನಾವು ಸೋಲ್ತೀವಿ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು. ಆದರೂ ಕೂಡ ಯಾಕೆ ಈ ಒಂದು ಧೈರ್ಯವನ್ನು ಮಾಡಿದ್ರು? ಅಂಗೀಕಾರವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಆ ಒಂದು ಧೈರ್ಯಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ರಾಜಕೀಯ ತಂತ್ರಗಾರಿಕೆ ಇತ್ತು. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಸೋತಿದ್ರು ಕೂಡ ನಮಗೆ ಪ್ಲಸ್ ಆಗತ್ತೆ ಅನ್ನೋದು ಗೊತ್ತಿತ್ತು, ವಿರೋಧ ಆಗತ್ತೆ. ಸೊ ವಿರೋಧ ಅಂದರೆ ಕಾಂಗ್ರೆಸ್ಗೆ ಒಂದು ವೇಳೆ ನಾವು ಮಹಿಳೆಯರ ಪರವಾಗಿದ್ವಿ, ಬಟ್ ಇಲ್ಲಿ ಕಾಂಗ್ರೆಸ್ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆ ರೀತಿಯ ಸ್ಟ್ರಾಟಜಿ ಇಲ್ಲಿ ಬಿಜೆಪಿಗೆ ಇತ್ತು. ಸೊ ಹಂಗಾಗಿ ಇಲ್ಲಿ ಸೋತಿದ್ದು ಕೂಡ ಬಿಜೆಪಿಗೆ ಪ್ಲಸ್ ಅಂತ ಹೇಳಲಾಗ್ತಾ ಇದೆ.
ಇನ್ನು ಲೋಕಸಭೆಯಲ್ಲಿ ನಂಬರ್ ಗೇಮ್ ಯಾವ ರೀತಿ ಆಗಿತ್ತು ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಏನೆಲ್ಲ ಇತ್ತು, ನಂಬರ್ ಎಷ್ಟಿದಾವೆ, ಎಷ್ಟು ಜನ ಅಲ್ಲಿ ಸದಸ್ಯರು ಹಾಜರಾಗಿದ್ರು, ಏನು ಎತ್ತ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಟ್ಟು ಸ್ಥಾನಗಳು ಎಷ್ಟಿದಾವೆ? 543. ಆದರೆ ಸದನದಲ್ಲಿ ಹಾಜರಿದ್ದ ಸದಸ್ಯರ ಸಂಖ್ಯೆ 528. ಇನ್ನು NDA ಮೈತ್ರಿಕೂಟದಲ್ಲಿ 292 ಇದ್ರು. ಇನ್ನು ಇಂಡಿಯಾ ಮೈತ್ರಿಕೂಟ 232. ಬಟ್ ಇತರರು ಅಂತ ಬಂದಾಗ 16. ಇನ್ನು ಖಾಲಿ ಇರುವಂಥ ಸ್ಥಾನಗಳು 3 ಇದ್ದಾವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಪ್ರಮುಖ ಅಂಶ ಅಂತಂದರೆ BJP ಮೈತ್ರಿಕೂಟಕ್ಕೆ ಇದ್ದಿರುವಂತಹ ನಂಬರ್ಗಿಂತ 6 ಹೆಚ್ಚುವರಿ ಮತಗಳು ಬಿದ್ದಿವೆ. ಅಂದರೆ ಅವರು 292 ಇತ್ತಲ್ಲ, 298 ಹೆಚ್ಚುವರಿಯಾಗಿ 6 ಬಿದ್ದಿವೆ. ಅದರ ಜೊತೆಗೆ ಈ YSR ಕಾಂಗ್ರೆಸ್ ಮತ್ತು ಇನ್ನೊಂದು ಅಂದರೆ YSR ಕಾಂಗ್ರೆಸ್ BJP ಜೊತೆಗೆ ಬೆಂಬಲ ಇರುತ್ತೆ ಅನ್ನೋದು ಸಹಜವಾಗಿ ಮೊದಲೇ ಗೊತ್ತಿತ್ತು. ಸೊ ಹಂಗಾಗಿ YSR ಬೆಂಬಲ ಜೊತೆಗೆ BJP ಮೈತ್ರಿಕೂಟಕ್ಕೆ ಸುಮಾರು 56 ಮತಗಳ ಅವಶ್ಯಕತೆ ಇತ್ತು. ಅದು ಬರಬೇಕಾದ್ರೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರನ್ನೇ ಸೆಳೆಯಬೇಕಿತ್ತು. ಹಂಗಾಗಿ ಅದು ಚಾಲೆಂಜ್ ಇತ್ತು. ಇನ್ನು ಅದರ ಜೊತೆಗೆ ಮಹಿಳಾ ಮೀಸಲಾತಿ ಮತ್ತು BJPಯ ರಣತಂತ್ರ ಯಾವ ರೀತಿಯಾಗಿತ್ತು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆಂದರೆ ಇದು ರಣತಂತ್ರ ರಾಜಕೀಯ ಪ್ಲಾನ್ ಅನ್ನೋದು ಕನ್ಫರ್ಮ್ ಇದೆ. ಹೇಗೆ ಅನ್ನೋದನ್ನು ಕೂಡ ಅದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬಿಲ್ ಪಾಸ್ ಮಾಡಿ 2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಇರುವಂಥ ಆಸೆ ಇತ್ತು ಅನ್ನೋದು. ಯಾಕಂದರೆ ಈಗ ಎಲೆಕ್ಷನ್ ಇದೆ ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ. ಇದನ್ನು ಬಿಲ್ ಪಾಸ್ ಮಾಡಿ ಮಹಿಳೆಯರ ಪರವಾಗಿ, ಯಾಕಂದರೆ ನೀವು ಗೆಲ್ಲಬೇಕು ಅಂದರೆ ಮಹಿಳೆಯರ ಮತದಾರರನ್ನು ಸೆಳಿಬೇಕು, ಅದು ಅನಿವಾರ್ಯ ಕೂಡ ಈಗ ರಾಜಕೀಯ ಪಕ್ಷಗಳಿಗೆ. ಸೊ ಹಂಗಾಗಿ ಈ ರೀತಿಯ ಪ್ಲಾನ್ ಇತ್ತು. ಆ ಬಿಲ್ ಪಾಸನ್ನು ಮಾಡಿ 2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಇರುವಂಥ ಆಸೆ ಇತ್ತು. ಅದು ನುಚ್ಚು ನೂರಾಯಿತು. ಆದರೂ ಕೂಡ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬಂಗಾಳ ಮತ್ತು ತಮಿಳುನಾಡು ಮಹಿಳಾ ಮತದಾರರ ಮೇಲೆ ಈ BJP ಕಣ್ಣಿಟ್ಟಿದ್ದು. ಯಾಕೆಂದರೆ ಅತಿ ಹೆಚ್ಚು ಮಹಿಳೆಯರ ಸಂಖ್ಯೆ ಇರೋದು ತಮಿಳುನಾಡಲ್ಲಿ. ಆಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರ ಅಂತ ಬಂದಾಗ ಅಲ್ಲೂ ಕೂಡ ಹೆಚ್ಚು ಮಹಿಳೆಯರು ಇರುವಂಥ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ಇತ್ತು. ಇನ್ನು 2 ರಾಜ್ಯಗಳಲ್ಲಿ ಹೊಸ ಭಾಷೆ ಬರೆಯಲು BJP ಕೂಡ ಸಜ್ಜಾಗಿತ್ತು. ಅದಕ್ಕೆ ಅವಕಾಶ ಕೊಡಲಿಲ್ಲ ವಿಪಕ್ಷದವರು. ಇದೆಲ್ಲದರ ನಡುವೆ ಬಿಲ್ಲನ್ನು ಮಂಡಿಸಿ ಇಲ್ಲಿ ಫೇಲ್ ಆಗಿದೆ. ಸೊ ಹಾಗಾಗಿ ಫೇಲ್ ಆಗಿದ್ರೂ ಕೂಡ ಈಗ ಪ್ರಚಾರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ BJPಗೆ ಇದೆ. ಇನ್ನು ಇದಾದ ನಂತರ ಪಶ್ಚಿಮ ಬಂಗಾಳದ ಕಡೆ ನಾವು ಗಮನ ಹರಿಸೋಣ. ಮತ್ತು ಲೆಕ್ಕ ಯಾವ ರೀತಿ ಆಗಿದೆ, ಏನು ಪ್ಲಾನ್ ಇತ್ತು? ಪಶ್ಚಿಮ ಮತ್ತು ತಮಿಳುನಾಡು 2 ಟಾರ್ಗೆಟ್ ಇದ್ದಿದ್ದು BJPಗೆ. ಬಟ್ ಇದು ಕೂಡ ಫೇಲ್ ಆಗಿದ್ರೂ ಕೂಡ BJPಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ರೀತಿಯಾಗಿ ಪ್ಲಸ್ ಆಗಬಹುದು BJPಗೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಅಂತ ಬಂದಾಗ ಶೇಕಡವಾರು ನೋಡಿ 7 ಕೋಟಿ ಒಟ್ಟು ಮತದಾರರಿದ್ದಾರೆ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಬಟ್ ಅಲ್ಲಿ ಮಹಿಳಾ ಮತದಾರರು 3 ಕೋಟಿ ದಾಟಿದೆ. ಹಾಗಾಗಿ ಈ ಪ್ಲಾನ್ ಇತ್ತು. 3,45,00,000 ಮಹಿಳಾ ಮತದಾರರು, ಶೇಕಡವಾರು 49% ಮತದಾನ ಮಹಿಳೆಯರದಿದೆ. ಸೊ ಹಂಗಾಗಿ ಈ ರೀತಿಯ ಪ್ಲಾನ್ ಮಾಡಿಕೊಂಡು ಮಹಿಳೆಯರನ್ನು ಸೆಳೆಯುವಂಥ ಪ್ರಯತ್ನ ಆಗಿತ್ತು. ಬಟ್ 2 ಹಂತದಲ್ಲಿ ಚುನಾವಣೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಈಗ ಹೆಂಗಿರುತ್ತೆ ಹೇಳಿ, ನಾವು ಮಹಿಳೆಯರ ಪರವಾಗಿದ್ದೇವೆ, ಬಟ್ ವಿಪಕ್ಷದವರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಶತ ಪ್ರಯತ್ನ ಆಯಿತು, ಮೋದಿ ಕಡೆಯಿಂದ ನಡೀತು, BJPಯಿಂದ ನಡೀತು, ಅವಕಾಶ ಕೊಡಲಿಲ್ಲ ಅಂಥೇಳಿ ಇಲ್ಲಿ ಮಹಿಳೆಯರನ್ನು ಸೆಳೆದು ಮತ್ತೆ ಅಧಿಕಾರಕ್ಕೆ ಇರುವಂಥ ಪ್ರಯತ್ನ. ಯಾಕೆಂದರೆ ಅಲ್ಲಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳು ಅದನ್ನು ತಮ್ಮ ತೆಕ್ಕೆಗೆ ತರುವಂಥ ಸಾಕಷ್ಟು ಪ್ರಯತ್ನ ಅಂತೂ BJP ಕಡೆ ನಡೀತಾ ಇದೆ. ಇದು ಪಶ್ಚಿಮ ಬಂಗಾಳ. ಇನ್ನು ತಮಿಳುನಾಡಿನಲ್ಲೂ ಕೂಡ ನೋಡಿ, ಪುರುಷರಕ್ಕಿಂತ ಮಹಿಳೆಯರ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಂಗಾಗಿ ಇಲ್ಲಿ ವರ್ಕೌಟ್ ಆಗಬಹುದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಸೊ ಹಂಗಾಗಿ ಒಟ್ಟು ಮತದಾರರು ಅಂತ ಬಂದಾಗ ಸಹಜವಾಗಿ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಅಂತ ಹೇಳಿದ್ರೆ 5.67 ಕೋಟಿ ಮತದಾರರಿದ್ದಾರೆ. ಇನ್ನು ಮಹಿಳಾ ಮತದಾರರು 2.90 ಕೋಟಿಯಷ್ಟು ಮಹಿಳೆಯರು. ಸೊ ಹಂಗಾಗಿ ಇಲ್ಲಿ ಪುರುಷರಕ್ಕಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ರೆ ಅಂದರೆ 51% ಪುರುಷರಿಗಿಂತ ಮಹಿಳೆಯರ ಮತಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಇದು ಈ ಬಾರಿ ಪ್ಲಸ್ ಆಗಬಹುದಾಗಿತ್ತು ಅನ್ನೋದು 2 ಎಲೆಕ್ಷನ್ ರಿಸಲ್ಟನ್ನು ನೋಡಿ. ಈ ರೀತಿಯಾಗಿ 23ನೇ ತಾರೀಕಿಗೆ ಎಲೆಕ್ಷನ್ ಇದೆ, ಅದರ ರಿಸಲ್ಟ್ ಬರಬೇಕು 4ನೇ ತಾರೀಕಿಗೆ. ಆವಾಗ ಗೊತ್ತಾಗತ್ತೆ ಈ ಒಂದು 33 ಮೀಸಲಾತಿ ಇದೆಯಲ್ಲ, ಅದು ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ ಅನ್ನೋದು ಗೊತ್ತಾಗತ್ತೆ. ಇನ್ನು ಪ್ರಮುಖವಾಗಿ ನೋಡಿ, ಇಷ್ಟೆಲ್ಲ ಆಯ್ತಲ್ಲ, BJP ಕಡೆಯಿಂದ ಒಟ್ಟಿನಲ್ಲಿ ಈ ವಿಧೇಯಕವನ್ನು ಮಂಡನೆ ಮಾಡಬೇಕು ಅನ್ನೋದು. ಬಟ್ ಈಗ ಸೋಲಾಗಿದೆಯಲ್ಲ BJPಗೆ, ಇದು ಹಿನ್ನಡೆ, NDAಗೆ ಮತ್ತು ಮೋದಿಗೆ ಹಿನ್ನಡೆ. ಬಟ್ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಈಗ BJP ಮುಂದಾಗಿದೆ. ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಮಸೂದೆಯನ್ನ ಮಂಡಿಸಿದ ಹಿಂದೆ BJPಯ ದ್ವಿಮುಖ ತಂತ್ರಗಾರಿಕೆ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಜಾರಿಗೆ ಬಂದರೆ BJPಗೆ ಪ್ಲಸ್, ಈಗ ಜಾರಿಗೆ ಬರಲಿಲ್ಲ BJPಗೂ ಕೂಡ ಪ್ಲಸ್ ಆಗತ್ತೆ. ಒಂದು
ಜಾರಿಗೆ ಆಗಿದ್ದೇ ಆದಲ್ಲಿ ಏನಾಯಿತು, ನಾವೇ ತಂದಿದ್ದೀವಿ ಅನ್ನೋಂಥ ಒಂದು ಚಾನ್ಸ್ ಇತ್ತು. ಬಟ್ ಈಗ ತರಲಿಲ್ಲ. ಸೊ ಹಂಗಾಗಿ ನಮ್ಮ ಪರವಾಗಿ ವಿಪಕ್ಷದವರು ಇಲ್ಲ ಅನ್ನೋದು, ಮಹಿಳೆಯರ ಪರವಾಗಿ ಇಲ್ಲ ಅಂತೇಳಿ. ಸೊ ಹಂಗಾಗಿ ಇದು ಕೂಡ ಪ್ಲಸ್ ಆಗುತ್ತೆ. ಬಿಲ್ ಗೆದ್ದಿದ್ರೆ ಮೋದಿ ಸರ್ಕಾರ ಮಹಿಳೆಯರಿಗೆ ಇತಿಹಾಸದಲ್ಲೇ ಕಾಣದ ಕೊಡುಗೆ ಅಂತೇಳಿ ಆ ರೀತಿಯ ಪ್ರಚಾರವನ್ನ ಮಾಡುವಂಥ ಸಾಧ್ಯತೆ ಇತ್ತು ಬಿಜೆಪಿ ಕಡೆಯಿಂದ. 33ರಷ್ಟು ಮೀಸಲಾತಿ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಬ್ರಿಟಿಷರ ಕಾಲದಿಂದಲೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಚರ್ಚೆಗಳು ಆಗ್ತಾನೆ ಇದೆ. ದೇವೇಗೌಡರ ಅವಧಿಯಲ್ಲೂ ಕೂಡ ಚರ್ಚೆ ಆಯಿತು, ಬಟ್ ಅದನ್ನು ಅಂತಿಮವಾಗಿ ತರಲಿಕ್ಕೆ ಆಗಿರಲಿಲ್ಲ. ಈಗ ಮೋದಿ ಸರ್ಕಾರ ಆ ಪ್ರಯತ್ನ ಮಾಡ್ತಾ ಇತ್ತು ಅನ್ನೋದು. ಇನ್ನು ಅದರ ಜೊತೆಗೆ ಮಮತಾ ಬ್ಯಾನರ್ಜಿ ಮತ್ತು ತಮಿಳುನಾಡಿನ DMK ಮೈತ್ರಿಕೂಟಕ್ಕೆ ಮಹಿಳಾ ಸವಾಲು ಇರುವಂಥ ಹಿನ್ನೆಲೆ ಇದು ಕೂಡ ಪ್ಲಸ್ ಆಗ್ತಾ ಇತ್ತು. ಮಹಿಳಾ ಪರ ಅನ್ನುವಂಥ ಒಂದು ಇಮೇಜ್ಗೆ ಈ ಮಸೂದೆ ಸೋಲಿನ ಮೂಲಕ ಪೆಟ್ಟು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಾವು ಮಹಿಳೆ ಪರವಾಗಿ ಇದ್ದೇವೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಇಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ ಮಹಿಳಾ ವಿರೋಧಿಗಳು ಬಿಲ್ಗೆ ಬೆಂಬಲ ನೀಡದೆ ಸೋಲು ಅನ್ನುವಂಥ ಪ್ರಚಾರ ಮಾಡ್ಬೋದು. ಯಾಕಂದರೆ ಮಹಿಳಾ ವಿರೋಧಿಗಳು ಕಾಂಗ್ರೆಸ್ ಮೈತ್ರಿಕೂಟ. ಸೊ ಹಂಗಾಗಿ ಇದು ಕೂಡ ಪ್ಲಸ್ ಆಗ್ಬೋದು. ಸೊ ಬಿಲ್ಗೆ ಬೆಂಬಲ ನೀಡದೆ ಈ ರೀತಿಯಾಗಿ ಮಹಿಳೆಯರನ್ನ ವಿಪಕ್ಷದವರೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆ ಮುಖಾಂತರ ಸಹಜವಾಗಿ ಪ್ರಚಾರ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಏನು ಹೇಳ್ತಂದ್ರೆ ಯೋಜಿತ ಮತ್ತು ಚಾಣಕ್ಷತನದ ಪೊಲಿಟಿಕಲ್ ಟೈಮಿಂಗ್ ಅಂತಲೂ ಕೂಡ ಹೇಳ್ಬೋದು. ಇದನ್ನು ರಾಜಕೀಯದಲ್ಲಿ ಕೆಲವೊಮ್ಮೆ ಏನಾಗತ್ತಂದರೆ ಸೋಲು ಕೂಡ ಗೆಲುವಿಗಿಂತ ಹೆಚ್ಚು ಲಾಭ ತಂದು ಕೊಡಬಲ್ಲದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ರೀತಿಯ ವಿದ್ಯಮಾನ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಬಿಜೆಪಿಗೆ ಸಂಖ್ಯಾಬಲದ ಕೊರತೆ ಇರೋದು ಮೊದಲೇ ಗೊತ್ತಿತ್ತು, ಆದರೂ ಕೂಡ ಮಸೂದೆಯನ್ನು ಮಂಡಿಸಿದರೆ ಹಿಂದೆ ದ್ವಿಮುಖ ತಂತ್ರ ಇದೆ ಅನ್ನೋದು ಸಹಜವಾಗಿ ಇದು ಅಂತೂ ಬಿಜೆಪಿಗೆ ಪ್ಲಸ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಯಾವ ರೀತಿಯಾಗಿ ವಿಪಕ್ಷದವರು ಹೇಗೆ ಇದನ್ನು ತಡೆ ಹಿಡಿಯುತ್ತೆ ಅನ್ನುವಂಥ ಕುತೂಹಲ ಇದೆ. ಇದು ಮೊದಲ ಸುದ್ದಿ. ಅಂದರೆ ಮಹಿಳಾ ಮೀಸಲಾತಿಯನ್ನು ನಾವು ತರುವಂಥ ಪ್ರಯತ್ನವನ್ನು ಮಾಡಿದ್ರು, ಆದರೂ ಕೂಡ ವಿಪಕ್ಷದವರು ಇದನ್ನು ತಡೆ ಹಿಡಿತಿದ್ದಾರೆ ಅಂತೇಳಿ ಈಗ ಪ್ರಚಾರ ಮಾಡಬಹುದು. ಬಟ್ ಇದನ್ನು ವಿಪಕ್ಷದವರು ಯಾವ ರೀತಿಯಾಗಿ ತಡೆ ಹಿಡಿತಾರೆ ಅಂದರೆ ಅವರ ಒಂದು ಹೇಳಿಕೆಗೆ ಇವರ ತಿರುಗೇಟು ಕೊಡುವಂಥ ಕೆಲಸವನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಈಗ ಚಾಲೆಂಜ್ ಅಂತೂ ಇದ್ದೇ ಇದೆ.